ನಮಸ್ಕಾರ, ಎಲ್ಲರಿಗೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಭಾಳ ಅಂದರೆ ಭಾಳ ಸಿಂಪಲ್ ಆಗೈತೆ. ಆರೋಗ್ಯಕ್ಕಂತೂ ತುಂಬ ಅಂದರೆ ತುಂಬ ಒಳ್ಳೆಯದಿದು. ಯಾರು ಬೇಕಾದರೂ ಊಟ ಮಾಡ್ಬೋದು. ಈ ಮೆಂತ್ಯ ಕಾಳದ್ದು ಎಷ್ಟು ಉಪಯೋಗ ಇದೆ ಅಂತ ನಿಮಗೆ ಗೊತ್ತೇ ಇತ್ತಲ್ವ. ಇದು ಮೆಂತ್ಯ ಗೊಜ್ಜು ಮಾಡ್ತಾ ಇದ್ದೀನಿ ಇವತ್ತು. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಈ ಒಂದು ಮೆಂತ್ಯ ಗೊಜ್ಜು ಮಾಡಲಿಕ್ಕೆ ಏನೇನು ಬೇಕಾಗ್ತವೆ ತೋರಿಸ್ತೀನಿ ಬರ್ರಿ. ಈ ಒಂದು ಚಮಚದಲ್ಲಿ 1 ಚಮಚ ಮೆಂತ್ಯ ಕಾಳು ತೊಗೊಂಡಿದ್ದೀನಿ ನೋಡಿರಿ. ಈ ಚಮಚ, ಇದೇ ಚಮಚದಾಗೆ ಅರ್ಧ ಚಮಚ ಜೀರಿಗೆ ತಗೊಂಡಿದ್ದೀನಿ. ಆಮೇಲೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣು, ಹೆಚ್ಚು ಕಡಿಮೆ ನೀವು ರುಚಿ ನೋಡಿ ಹಾಕಬಹುದು. ಒಂದು 4-5 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಬ್ಯಾಡಗಿ ಮೆಣಸಿಕಾಯಿ, ಒಣಮೆಣಸಿಕಾಯಿ, ಒಂದು ಚೂರು ಬೆಲ್ಲ. ಇಷ್ಟು. ಇದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಈ ಮೆಂತ್ಯ ಕಾಳನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಮೆಂತ್ಯ ಮತ್ತು ಇದು ಮೆಣಸಿಕಾಯಿ ಇವೆರಡನ್ನೂ ಕೂಡ ಹುರ್ಕೋಬೇಕಾಗತ್ತೆ. ಜೀರಿಗೆನ ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ. ಆಮೇಲಿಂದ ಒಗ್ಗರಣೆಗೆ ಒಂದು ಸಣ್ಣ ಸೈಜಿನ ಒಂದು ಈರುಳ್ಳಿನ ದೊಡ್ಡಕ್ಕೆ ಹೆಚ್ಕೊಂಡಿದ್ದೀನಿ. ಹಂಗೆ ಸ್ವಲ್ಪ ಕರಿಬೇವು. ಇವಾಗ ಸ್ಟವ್ ಹಚ್ಕೊಳ್ರಿ. ಸಣ್ಣೂರಿನಲ್ಲೇ ಹುರ್ಕೋಬೇಕು. ಇದನ್ನ ಒಂದು ದಪ್ಪ ತಳೆ ಇರ್ತಕ್ಕಂಥ ಬಾಣಲೆ ಇಟ್ಕೊಳ್ರಿ. ಇವಾಗ ಮೆಂತ್ಯನ ಚೆನ್ನಾಗಿ ಸಣ್ಣೂರಿನಲ್ಲೇ ಚೆನ್ನಾಗಿ ಘಮ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಹುರಿಬೇಕು. ನೀವೇನು ಜಾಸ್ತಿ ಮಾಡ್ತಾಯಿದ್ದೀರಾ ಅಂತಂದರೆ ನೀವು ಅಳತೆಗಳನ್ನೆಲ್ಲ ಡಬಲ್ ಮಾಡಿಕೊಳ್ರಿ ಅಷ್ಟೇ. ಸಣ್ಣೂರಿನಲ್ಲೇ ಚೆನ್ನಾಗಿ ಹುರ್ಕೊಳ್ರಿ. ಈ ಮೆಂತ್ಯ ಗೊಜ್ಜಿದೆಯಲ್ಲ, ಇದು ಭಾಳ ಅಂದರೆ ಭಾಳ ಒಳ್ಳೆಯದಿದು. ಶುಗರ್ ಪೇಷಂಟ್ಸ್ಗಂತೂ ತುಂಬ ಒಳ್ಳೆಯದು. ಅವರಷ್ಟೇ ತಿನ್ನಬೇಕು ಅಂತಿಲ್ಲ, ಯಾರು ಬೇಕಾದ್ರೂ ತಿನ್ಬೋದು. ಎಲ್ಲರಿಗೂ ಇದು ಭಾಳ ಅಂದರೆ ಭಾಳ ಒಳ್ಳೆಯದಿದು. ಮೆಂತ್ಯನ ಸಣ್ಣೂರಿನಲ್ಲಿ ಹಿಂಗೆ ಕೈ ಬಿಡ್ದಂಗೆ ಚೆನ್ನಾಗಿ ಹುರಿರಿ, ಘಮ ಘಮ ಅನ್ನೋವರೆಗೂ. ಒಂದು ಸ್ವಲ್ಪ ಇರೋದ್ರಿಂದ ಬೇಗನೆ ಹುರಿದ್ವಿ ಇವು. ಇವನ್ನ ಇಲ್ಲೇ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಇದರಲ್ಲೇ ತಣ್ಣಗಾಗಿ ಬಿಡ್ತಾ ಇದ್ದೀನಿ. ಮತ್ತೇನು ಸಪ್ರೇಟ್ ತಟ್ಟೆಗೆ ಪ್ಲೇಟ್ ಮಾಡೋದು ಅಂತೇಳಿ ಹಂಗೆ ಇದನ್ನು ಮಾಡಿಕೊಂಡೆ. ಇವಾಗ ಏನು ಮಾಡ್ತೀನಪ್ಪ ಅಂದರೆ, ಒಣಮೆಣ್ಸಿಕಾಯಿ ಹುರ್ಕೋತೀನಿ. ಇವನ್ನ ಸ್ವಲ್ಪ ಮುರಿದು ಹಾಕ್ಕೋತೀನಿ. ಮುರಿದು ಹಾಕೊಳ್ಳೋದ್ರಿಂದ ಚೆನ್ನಾಗಿ ಉರಿಯುತ್ತೆ ಅಂತ. ಇವನ್ನ ಸೀಯಿಸಬಾರ್ದು ಮತ್ತು ಘಾಟು ಮಾಡಬಾರ್ದು. ಹಂಗೆ ಕೈ ಬಿಡ್ದಂಗೆ ಇವನು ಕೂಡ ಹಿಂಗೆ ಗುರಾಡ್ಕೊಂತ ಚೆನ್ನಾಗಿ ಹುರ್ಕೋಬೇಕು. ಮೆಣಸಿಕಾಯಿ ಕೂಡ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕೋತೀನಿ. ನೀವು ಬೇಕಾದ್ರೆ ಒಂದು ತಟ್ಟೆನಲ್ಲಿ ಹಾಕ್ಕೊಂಡು ಸಪ್ರೇಟ್ ಎತ್ತಿಟ್ಕೊಳ್ರಿ, ಅದೇನು ತೊಂದರೆ ಇಲ್ಲ. ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಇವಾಗ ಸ್ಟವ್ ಆಫ್ ಮಾಡಿ ಇದನ್ನಿಟ್ಟು ಸುಮ್ಮನೆ ಜೀರಿಗೆ ಅದಕ್ಕೆ ಹಾಕ್ತೀನಿ ಅಷ್ಟೇ. ಜೀರಿಗೆಯನ್ನು ಹುರ್ಕೊಳ್ಳೋಕೆ ಹೋಗಲ್ಲ. ಸುಮ್ಮನೆ ಬಿಸಿಗೆ ಒಂಚೂರು ಬೆಚ್ಚಗೆ ಹಾಕ್ತವೆ ಅಷ್ಟೇ. ಸುಮ್ಮನೆ ಬಿಸಿ ಮಾಡ್ಕೊಳ್ರಿ ಹಂಗೆ. ಅದು ತಣ್ಣಗಾದ್ಮೇಲೆ ಜೀರಿಗೆ, ಮೆಂತ್ಯಕಾಳು, ಒಣಮೆಣಸಿಕಾಯಿ ಮೂರೂ ಕೂಡ ಪುಡಿ ಮಾಡ್ಕೋಬೇಕು. ಆಮೇಲೆ ಹೇಳ್ತೀನಿ ಏನು ಮಾಡಬೇಕು ಅಂತ. ಇವಾಗ ಜೀರಿಗೆನೇ ಇದಕ್ಕೆ ಹಾಕೋತೀನಿ ನೋಡಿರಿ. ಈ ಮಿಕ್ಸಿ ಜಾರಿಗೆ ಒಣಮೆಣಸಿಕಾಯಿ, ಮೆಂತ್ಯಕಾಳು, ಜೀರಿಗೆ ಈ ಮೂರೂ ಹಾಕ್ಕೊಂಡು ನೀವು ಮೊದಲಿಗೆ ಪುಡಿ ಮಾಡ್ಕೊಳ್ರಿ. ಆಮೇಲಿಂದ ನೀರು ಹಾಕ್ಕೊಂಡು ಅದನ್ನು ರುಬ್ಬೋದನ್ನು ನಿಮಗೆ ತೋರಿಸ್ತೀನಿ. ಇವಾಗ ಇಷ್ಟನ್ನು ನಾನು ಪುಡಿ ಮಾಡ್ಕೊಬರ್ತೀನಿ. ಸುಡ್ತಾಯ್ತಿದು. ಇಲ್ಲಿ ನೋಡಿರಿ, ಇಷ್ಟು ಪುಡಿ ಆಗಿದೆಯಾ. ಇವಾಗ ಇದಕ್ಕೆ ಇನ್ನು ಸ್ವಲ್ಪ, ಈಗ ಇಷ್ಟು ಪುಡಿ ಆದಮೇಲೆ ನೀರು ಹಾಕ್ಕೊಳ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ರೌಂಡು ನುಣ್ಣು ರುಬ್ಕೊಳ್ಳಿ. ಒಂದು ಸ್ವಲ್ಪ ಹಾಕೋತೀನಿ ನೋಡಿರಿ. ನೋಡಿರಿ, ಇಷ್ಟ ಆಯಿತಾ. ಇವಾಗ ನೋಡಿರಿ, ಇದಕ್ಕೆ ಬೆಲ್ಲ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣನ್ನು ನೆನೆ ಹಾಕಿಬಿಟ್ಟು ಹುಳಿನ ಆಮೇಲೆ ಹಿಂಡ್ತೀನಿ. ಇಷ್ಟನ್ನು ಹಾಕಿ ಇನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು.
ಹಂಗೆ ಒಂದು ಸ್ವಲ್ಪ ನಾನು ಕಲ್ಲುಪ್ಪು ಹಾಕ್ಬಿಡ್ತೀನಿ, ಯಾಕಂದರೆ ಕಲ್ಲುಪ್ಪು ಬಳಸೋದ್ರಿಂದ ಇದಕ್ಕೆ ಬೇಗ ನುಣ್ಣಗಾಗುತ್ತೆ. ಆಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಪುಡಿ ಉಪ್ಪು ಹಾಕೋಬೋದು, ಉಪ್ಪು ಕೂಡ ಹಾಕ್ಕೊಬಿಡ್ತೀನಿ. ನೋಡಿರಿ, ಇಷ್ಟು ನುಣ್ಣಗೆ ರುಬ್ಬಿದ್ದೀನಿ ಇವಾಗ. ಇದು ಒಂದು ಇಬ್ಬರು ಊಟ ಮಾಡ್ಬೋದು, ಅಷ್ಟು ಆಳ್ತಿಗೆ ಮಾಡ್ತಿರೋದು ನಾನು. ಇವಾಗ ಅದೇ ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿರಿ. ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿರಿ. ಸಾಸಿವೆ ಸಿಡಿತಿದ್ದಂಕಲ್ಲೇ ಒಂದು 10 ಕಾಳು ಜೀರಿಗೆ ಹಾಕಬೇಕಾಗತ್ತೆ. ಇವಾಗ ಈರುಳ್ಳಿ ಹಾಕ್ರಿ. ಇದು ಈರುಳ್ಳಿ ಏನು ಜಾಸ್ತಿ ಬೇಯಬೇಕು ಅಂತಿಲ್ಲ ಎಣ್ಣೆಯಲ್ಲಿ, ಸ್ವಲ್ಪ ಒಂದು 25% ಮಾಗಿದ್ರೆ ಸಾಕು. ಸ್ವಲ್ಪ ಹಸಿ ಹಸಿ ಇರಬೇಕದು, ಹಂಗಿದ್ರೆ ಚೆನ್ನಾಗಿ. ಒಪ್ಪತ್ತಿನ ಸಾರು ಇದು, ಒಂದತ್ತೆ ಊಟ ಮಾಡೋದು. ಎದ್ದಾಗೆ ತಿಂತೀವಿ ಅಂದರೆ ಆಗಲ್ಲ, ಎದ್ದಾಗಷ್ಟೊತ್ತಿಗೆ ಒಂಥರ ಅದು ಗಟ್ಟಿಗಾಗಿರುತ್ತೆ. ಅದು ಮೆಂತ್ಯ ಏನಪ್ಪ ಅಂದರೆ ಅಡವಾಗುತ್ತೆ ಜಾಸ್ತಿ, ತಣ್ಣಗಾದಂಗೆ ಅದು ಗಟ್ಟಿಗಾಗುತ್ತೆ ಮತ್ತು ಜಾಸ್ತಿ ಅಂತ ಅನಿಸುತ್ತೆ ಅದು. ಹಾಗಾಗಿ ಇದು ಒಪ್ಪತ್ತಿನ ಸಾರು, ಒಪ್ಪತ್ತಿಗೆ ಮಾಡ್ಕೊಂಡು ಊಟ ಮಾಡಬೇಕು. ಸಾಕು. ಇವಾಗ ಏನು ಮಾಡ್ತೀನಿ, ರುಬ್ಬಿಟ್ಕೊಂಡಿದ್ದೀನಲ್ವ, ಇದನ್ನು ಇದಕ್ಕೆ ಹಾಕ್ತೀನಿ. ಇವಾಗ ಇದನ್ನು ಕುದಿಸ್ಬಾರ್ದು, ಸ್ವಲ್ಪ ಬಿಸಿ ಮಾಡಬೇಕಷ್ಟೇ. ನಾನು ಸ್ಟವ್ ಆಫ್ ಮಾಡ್ತೀನಿ. ಇವಾಗ ಮಿಕ್ಸಿ ಜಾರ್ ತೊಳೆದು ಇದಕ್ಕೆ ಹಾಕ್ತಾಯಿದ್ದೀನಿ. ನಿಮಗೆ ಯಾವೊಂದು ಇದು ಬೇಕೋ, ತುಂಬ ತೆಳ್ಳಗೆ ಬೇಡ, ಒಂಚೂರು ಇದು ಚಟ್ನಿ ಥರ ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿ. ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ, ಮುದ್ದೆ ಅನ್ನ ಎರಡಕ್ಕೂ ಭಾಳ ಚೆನ್ನಾಗಿರುತ್ತೆ. ನಿಮ್ಮ ಸ್ವಲ್ಪ ಗಟ್ಟಿ ಆಯಿತು ಅಂತಂದರೆ ಸ್ವಲ್ಪ ನೀರು ಹಾಕೊಳ್ರಿ, ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಇದು. ಇನ್ನು ಸ್ವಲ್ಪ ನೀರು ಹಾಕೋತೀನಿ, ಸ್ವಲ್ಪ ತೆಳ್ಳಗಿರ್ಬೇಕು ನನಗೆ, ತೀರಾ ಗಟ್ಟಿಗಾದರೆ ಸರಿಯಾಗಲ್ಲ. ಈಗ ಸ್ಟವ್ ಹಚ್ತೀನಿ, ಕುದಿಸೋದಿಲ್ಲ, ಬಿಸಿ ಮಾಡ್ತೀನಿ ಅಷ್ಟೇ. ಇದನ್ನ ಇಷ್ಟಿದ್ರೆ ಸಾಕು. ಹಾಗೆ ಹುಣಸೆ ಹುಳಿದು ಕೂಡ ಸ್ವಲ್ಪ ಹಾಕ್ಕೋತೀನಿ. ಇದು ರುಚಿ ಅಂತ ನೋಡಿಕೊಂಡ್ರೆ ಸ್ವಲ್ಪ ಕಹಿ ಇರುತ್ತೆ. ಆರೋಗ್ಯ ದೃಷ್ಟಿಯಿಂದ ನೋಡಿಕೊಂಡ್ರೆ ಭಾಳ ಒಳ್ಳೆಯದು. ಕೆಲವರಿಗೆ ಈ ಥರ ಕಹಿ ರುಚಿ ಇಷ್ಟ ಆಗುತ್ತೆ, ಮುದ್ದೆ ಜೊತೆಗೆ ಭಾಳ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕೊಂಡು ಊಟ ಮಾಡೋದಕ್ಕೆ. ಅಜೀರ್ಣ ತೊಂದರೆ ಇದ್ದರೂ ಕೂಡ ಇದನ್ನು ಊಟ ಮಾಡ್ಬೋದು, ಚೆನ್ನಾಗಿ ಜೀರ್ಣ ಆಗುತ್ತೆ. ನೋಡಿರಿ, ಇದನ್ನು ನಾನು ಇವಾಗ ಕುದಿಸ್ತಿಲ್ಲ, ಸ್ವಲ್ಪ ಬಿಸಿ ಮಾಡಿದ್ದೀನಿ ಅಷ್ಟೇ. ಬಿಸಿ ಆಗ್ತಿದ್ದಂಕಲ್ಲೇ ಏನು ಮಾಡ್ತೀನಿ, ಸ್ಟವ್ನ ಆಫ್ ಮಾಡ್ತೀನಿ. ಆಫ್ ಮಾಡಿ ಇಡ್ತೀನಿ. ಹಿಂಗೆ ಬಿಸಿ ಬಿಸಿದು ಊಟ ಮಾಡೋದು ಇದನ್ನು. ನೋಡಿ, ಈ ಥರ ತುಂಬ ಒಳ್ಳೆಯದು. ನೀವು ಒಂದು ಸತಿ ಊಟ ಮಾಡ್ಕೊಂಡು ನೋಡಿರಿ, ನಿಮಗೆ ಗೊತ್ತಾಗುತ್ತೆ ಹೊಟ್ಟೆ ಎಷ್ಟು ಹಗುರವಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ. ನೀವೇ ಹೇಳ್ತೀರ. ಆಯಿತು, ಇಷ್ಟೇ ನೋಡಿ ಮೆಂತ್ಯ ಗೊಜ್ಜು ಹೇಗೆ ಮಾಡೋದು ಅಂತೇಳಿ. ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಟ್ರೈ ಮಾಡಿ. ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.